ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ಒಂದು ಟಾಪಿಕ್ ಏನು ಅಂದ್ರೆ ಬಾಯಿಂದ ಬರುವಂತಹ ದುರ್ವಾಸನೆಯನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತ. ಈ ಒಂದು ಬಾಯಿಂದ ಬರುವ ದುರ್ವಾಸನೆ ಮನುಷ್ಯನಿಗೆ ಸಾಮಾನ್ಯವಾಗಿ ಅದು ನ್ಯಾಚುರಲ್, ಎಲ್ಲರ ಒಂದು ಬಾಯಿಂದ ವಾಸನೆ ಬಂದೇ ಬರುತ್ತೆ. ಸೊ ಅದನ್ನ ನಾವು ತಡೆಗಟ್ಟಬೇಕು. ಯಾಕಂದ್ರೆ ಇದು ಮನುಷ್ಯರ ಮಧ್ಯೆ ಒಂದು ಮುಜುಗರವನ್ನು ಉಂಟು ಮಾಡುವಂತಹ ಒಂದು ವಿಚಾರ. ಸೊ ಅದನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು, ಮನೆಯಲ್ಲಿಯೇ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ಅದು ಬರಲಾರ್ದೆ ನಾವು ಯಾವ ರೀತಿ ನಮ್ಮನ್ನ ನಾವು ಶುಚಿಯಾಗಿ ಇಟ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ, ಏನೇನೆಲ್ಲ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್, ಈ ಬಾಯಿಯ ದುರ್ವಾಸನೆ ನಾನು ಈಗಾಗಲೇ ಹೇಳಿರೋ ಹಾಗೆ ಮನುಷ್ಯರ ಮಧ್ಯೆ, ಅದು ಯಾರೇ ಆಗಿರ್ಬೋದು, ನಾವೊಂದು ಗ್ರೂಪ್ ಅಲ್ಲಿ ಇದ್ದಾಗ ಅಥವಾ ಇಂಟಿಮೇಟ್ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ, ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ, ನಮಗೆ ನಾವು ಕೂಡ ಒಂಟಿಯಾಗಿರ್ಬೇಕಾದ್ರೂ ಒಂದು ರೀತಿ ಇರಿಟೇಷನ್ ಫೀಲ್ ಆಗ್ತಿರುತ್ತೆ ಈ ಒಂದು ಬಾಯಿಯ ದುರ್ವಾಸನೆ ಇದ್ದಾಗ. ಸೊ ಯಾವ ರೀತಿ ಅದನ್ನು ತಡೆಗಟ್ಟಬಹುದು? ಫಸ್ಟ್ ಆಫ್ ಆಲ್, ನಿಮ್ಮನ್ನ ನೀವು ಹೈಜೀನ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಫ್ರೆಂಡ್ಸ್. ಎಸ್, ಯಾವ ರೀತಿ ನಾವು ಬ್ರಷ್ ಮಾಡ್ತೀವಿ, ಎಲ್ಲ ಕರೆಕ್ಟಾಗಿ ಮಾಡ್ತೀವಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಬಟ್ ಬ್ರಷ್ ಮಾಡುವಾಗ ನೀವು ಆ ಮಾಡುವಂತಹ ರೀತಿ ತುಂಬಾನೇ ಮುಖ್ಯವಾಗುತ್ತೆ. ನೀವು ಬ್ರಷ್ ಮಾಡೋದು 2 ಮಿನಿಟ್ಸ್ ಬ್ರಷ್ ಮಾಡಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಬಟ್ ಬ್ರಷ್ ಮಾಡುವಂತಹ ರೀತಿ ಜಿಗ್ಜಾಗ್ ರೀತಿ ಬ್ರಷ್ ಮಾಡಬೇಕು. ನಿಮ್ಮ ಬ್ರಿಸಲ್ಸ್ ಏನಿರುತ್ತೆ, ಟೂತ್ ಬ್ರಷ್ ಬ್ರಿಸಲ್ಸ್, ಅದು ತುಂಬಾನೇ ಸ್ಮೂತ್ ಆಗಿರಬೇಕು. ಅದೊಂದು ಪಾಯಿಂಟ್. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬೇವಿನ ಕಡ್ಡಿಯೆಲ್ಲ ಯೂಸ್ ಮಾಡಿ ನಮ್ಮ ಪೂರ್ವಿಕರು ತಮ್ಮ ಬಾಯಿನ ಸ್ವಚ್ಛಗೊಳಿಸ್ತಾ ಇದ್ರು. ಬಟ್ ಈ ಕಾಲ ಬದಲಾಗಿದೆ. ಇನ್ನೂ ಎಷ್ಟು ಜನ ಆ ಒಂದು ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ರು ಕೂಡ ನಮ್ಗೆ ಅಷ್ಟು ಈಸಿಯಾಗಿ ನಮಗೆ ಬೇವಿನ ಕಡ್ಡಿಯೆಲ್ಲ ಸಿಗೋದಿಲ್ಲ. ಸೊ ಇರುವಂತಹ ಬ್ರಷ್ನೇ ನಾವು ಕ್ಲೀನಾಗಿ ಯೂಸ್ ಮಾಡಿ ಬಾಯಿಂದ ತೊಳ್ಕೋಬೇಕು. ಅಂಡ್ ನಿಮ್ಮ ನಾಲಿಗೆಯನ್ನ ಶುಚಿ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಟಂಗ್ ಕ್ಲೀನರ್ ಅಂತ ಸಿಗುತ್ತೆ. ಆ ಟಂಗ್ ಕ್ಲೀನರ್ ಇಂದ ನಿಮ್ಮ ನಾಲಿಗೆನ ನೀವು ಆಫ್ಟರ್ ಬ್ರಷಿಂಗ್ ಆದ್ಮೇಲೆ ಟಂಗ್ ಕ್ಲೀನರ್ ಇಂದ ನೀವು ಬಾಯಿನ ಟಂಗ್ನ, ದಟ್ ಮೀನ್ಸ್ ನಾಲ್ಗೆನ ಕ್ಲೀನ್ ಮಾಡಿಕೊಂಡು ಬಾಯಿನ ನೀವು ವಾಶ್ ಮಾಡ್ಕೋಬೇಕು. ಓಕೆನಾ? ಇದನ್ನ ನೀವು ದಿನಕ್ಕೆ 2 ಸರಿ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗುವ ಮುನ್ನ ನೀವು ಬ್ರಷ್ ಮಾಡಿ ಟಂಗ್ ಕ್ಲೀನ್ ಮಾಡ್ಕೊಂಡು ಮಲಗೋದು ತುಂಬಾನೇ ಒಳ್ಳೆಯದು. ಅದು ಈ ಒಂದು ಅಭ್ಯಾಸ ಈ ಒಂದು ಬಾಯಿಯ ದುರ್ವಾಸನೆಯನ್ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ, ತಿನ್ನುವಂತಹ ಆಹಾರ ತುಂಬಾನೇ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ನಾವು ಏನ್ ತಿಂತೀವೋ ಅದರ ಒಂದು ಔಟ್ಕಮ್ ಏನಿರುತ್ತೆ ನಮ್ಮ ಬಾಯಿಯ ದುರ್ವಾಸನೆಗೂ ಕಾರಣವಾಗುತ್ತೆ. ಸೊ ಹೆಲ್ದಿಯಾಗಿರುವಂತಹ ಫುಡ್ ನ ತಿನ್ನಿ. ದಟ್ ಮೀನ್ಸ್ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಜಾಸ್ತಿ ನಿಮ್ಮ ಡಯಟ್ಗೆ ನೀವು ಸೇರ್ಪಡೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಅಂಡ್ ದೆನ್ ಯೋಗರ್ಟ್. ನೀವು ಪ್ರತಿದಿನ ನಿಮ್ಮ ಊಟದಲ್ಲಿ ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ನೀವು ತಿನ್ನೋದು ತುಂಬಾನೇ ಮುಖ್ಯ. ಪ್ರತಿದಿನ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದ್ರೆ ಬ್ರೇಕ್ಫಾಸ್ಟ್ಗೂ ನೀವು ದಟ್ ಮೀನ್ಸ್ ಯೋಗರ್ಟ್ನ ನೀವು ಯೂಸ್ ಮಾಡ್ಕೊಂಡು ತಿನ್ಬೋದು. ಮಧ್ಯಾಹ್ನ ಆದರೆ ಮಧ್ಯಾಹ್ನ, ಬಟ್ ರಾತ್ರಿ ಹೊತ್ತು ಬೇಡ. ಓಕೆನಾ? ಯೋಗರ್ಟ್ ಅದು ಬಾಯಿಗೆ ಆಂಟಿ ಬ್ಯಾಕ್ಟೀರಿಯಲ್ ತತ್ವ ಕೊಡುತ್ತೆ. ಬಾಯಲ್ಲಿ ಉಂಟಾಗುವಂತಹ ಈ ಬ್ಯಾಕ್ಟೀರಿಯಲ್ ಏನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಒಂದು ಬ್ಯಾಕ್ಟೀರಿಯಲ್ ಅಂಶ ಇರೋದ್ರಿಂದಾನೇ ಬಾಯಿಯ ದುರ್ವಾಸನೆಗೆ ಕಾರಣ. ಅದರಿಂದನೇ ಬಾಯಿಯ ದುರ್ವಾಸನೆ ಸ್ಟಾರ್ಟ್ ಆಗೋದು. ಸೊ ನೀವು ಆ ಒಂದು ಗಟ್ಟಿ ಮೊಸರನ್ನ ತಿನ್ನೋದ್ರಿಂದ ತುಂಬಾನೇ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ. ನಿಮಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಅಂಶ ಇದ್ರೂ ಕೂಡ ಆ ಒಂದು ಆಂಟಿ ಬ್ಯಾಕ್ಟೀರಿಯಲ್ ತತ್ವ ಏನಿರುತ್ತೆ ಯೋಗರ್ಟ್ ಅಲ್ಲಿ, ಅದನ್ನ ನಾವು ದೂರ ಮಾಡ್ಕೋಬಹುದು ಯೋಗರ್ಟ್ನ ನಿಯಮಿತವಾಗಿ ಪ್ರತಿದಿನ ಸೇವನೆ ಮಾಡೋದ್ರಿಂದ. ನೆಕ್ಸ್ಟ್ ಬಂದು ಆಯಿಲ್ ಪುಲ್ಲಿಂಗ್. ಆಯಿಲ್ ಪುಲ್ಲಿಂಗ್ ಅಂದ್ರೆ ಏನು ಅಂದ್ರೆ, ನೀವು ಒಂದು ಗ್ಲಾಸ್ ಬಿಸಿ ನೀರನ್ನ ಮಾಡ್ಕೊಂಬಿಡಿ, ಕುಡಿಯೋ ನೀರನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಡಿ. ಅದರಲ್ಲಿ 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ನೀವು ಬೆರೆಸ್ಕೊಂಡ್ಬಿಟ್ಟು ಒಂದು 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ನೀವು ಗಾರ್ಗಲ್ ಮಾಡ್ಕೋಬೇಕು. ಅಂತ ಬಾಯಿ ಸಂಪೂರ್ಣ, ಅದು ಬಾಯಿಯ ಮೂಲೆಗೂ ಕೂಡ ಕೊಬ್ಬರಿ ಎಣ್ಣೆ ಬೆರೆಸಿರುವಂತಹ ನೀರು ಬಾಯಿಯ ಮೂಲೆಗೂ ಅದು ಪಾಸ್ ಆಗಬೇಕು. ಅದಾದ್ಮೇಲೆ ನೀವು ಒಗೆದು ಬಿಡಬೇಕು. ನೆಕ್ಸ್ಟ್ ಇನ್ನೊಂದ್ಸರಿ ಈ ಒಂದು ಆಚರಣೆನ ನೀವು 3 ರಿಂದ 4 ಸರಿ ಮಾಡಲೇಬೇಕು. ಇದು ದಿನಕ್ಕೆ 2 ಸರಿ ಮಾಡಿದ್ರೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಬಾಯಿಯ ದುರ್ವಾಸನೆ ದೂರವಾಗುತ್ತೆ. ಯಾಕಂದ್ರೆ ಆಯಿಲ್ ತತ್ವ, ಬಿಸಿನೀರ್ ತತ್ವ ಹಾಗೂ ಉಪ್ಪಿನ ಅಂಶ ಮೂಲೆಗೂ, ಹಲ್ಲುಗಳ ಮೂಲೆಗೂ ಸೇರ್ಕೊಂಡು ಆ ಒಂದು ಜರ್ಮ್ ಏನು ಬೆಳೆಯುತ್ತೆ, ಬ್ಯಾಕ್ಟೀರಿಯಾ ಏನು ಬೆಳೆಯುತ್ತೆ, ಆ ಒಂದು ಬೆಳವಣಿಗೆನ ಇದು ಸರ್ವನಾಶ ಮಾಡಿಬಿಡುತ್ತೆ. ಆಯಿಲ್ ಪುಲ್ಲಿಂಗ್ ಒಂದು ಸ್ಟೆಪ್. ನೆಕ್ಸ್ಟ್ ಏನು ಅಂದ್ರೆ, ವಿನೆಗರ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅಲ್ವಾ? ನೀವು ಬೆಳಗ್ಗೆ ಎದ್ದ ತಕ್ಷಣ ವಿನೆಗರ್ ಇಲ್ಲ ಅಂದ್ರೆ ನೀವು ಕೊಂಡ್ಕೊಂಡ್ಬಂದ್ರೆ ತುಂಬಾನೇ ಒಳ್ಳೇದು. ವಿನೆಗರ್ನ ಸ್ವಲ್ಪ ಬೆಚ್ಚಗೆ ಇರುವ ನೀರಿನಲ್ಲಿ ನೀವು ಅದನ್ನ ಒಂದು 2 ರಿಂದ 3 ಸ್ಪೂನ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ಗಾರ್ಗಲ್ ಮಾಡ್ಕೊಂಡ್ಬಿಡಿ. ಅಂದ್ರೆ ಬಾಯಿನ ನೀವು ಮುಕ್ಕಳಿಸ್ಕೊಬಿಡ್ಬೇಕು. ವಿನೆಗರ್
ಇರುವಂತಹ ಆ ಒಂದು ಆಸಿಡಿಟಿ ತತ್ವ ಏನಿರುತ್ತೆ ಬಾಯಿಂದ ಬರುವ ದುರ್ವಾಸನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ. ಯಾಕಂದ್ರೆ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಅದು ಅವಕಾಶ ಮಾಡಿಕೊಡೋದೇ ಇಲ್ಲ ವಿನೆಗರ್. ಸೊ ನೀವು ಬಿಸಿ ನೀರಲ್ಲಿ ವಿನೆಗರ್ ಮಿಕ್ಸ್ ಮಾಡಿಕೊಂಡು ಬಾಯಿ ತೊಳೆದಾದ ತಕ್ಷಣ ನೀವು ಮತ್ತೆ ಫ್ರೆಶ್ ವಾಟರಿಂದ ಬಾಯಿ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ವಿನೆಗರ್ ಇಲ್ಲಿರುವಂತಹ ಅದು ಮೈಲ್ಡ್ ಆಸಿಡಿಟಿ ತತ್ವ ನಮ್ಮ ಬಾಯಲ್ಲಿ ಹಾಗೆ ಉಳ್ಕೋಬಾರ್ದು. ಜಸ್ಟ್ ಬಾಯಿ ಮುಕ್ಕಳಿಸಿ ಅದು ಉಗಿದ್ಬಿಟ್ಟು ಮತ್ತೆ ಬಿಸಿನೀರಿಂದ ಅಥವಾ ತಣ್ಣೀರಿಂದ ಬಾಯಿನ ಸ್ವಚ್ಛ ಮಾಡ್ಕೊಂಡು ಬ್ರಷ್ ಮಾಡ್ಕೊಂಡ್ಬಿಡಿ. ಡೈಲಿ ಬೆಳಗ್ಗೆ ಇದನ್ನ ಮಾಡ್ತಾ ಹೋಗಿ, ಖಂಡಿತವಾಗಿಯೂ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇವತ್ತು ನಿಮ್ಮ ಜೊತೆ ಹೇಳಿದೆ ಯಾವ್ಯಾವ ರೀತಿಯಿಂದ ನಾವು ನಮ್ಮ ಬಾಯಿಯಿಂದ ಸ್ವಚ್ಛತೆ ಮಾಡ್ಕೋಬೇಕು ಅಂತ. ಫಸ್ಟ್ ನಾನು ಹೇಳಿದೆ ಬಾಯಿನ ಮುಕ್ಕಳಿಸ್ಬೇಕು ಅಂತ, ಆಮೇಲೆ ಕರೆಕ್ಟಾಗಿ ಬ್ರಷ್ ಮಾಡಬೇಕು ಅಂತ, ಕರೆಕ್ಟಾಗಿ ಟಂಗ್ ಕ್ಲೀನರಿಂದ ಕ್ಲೀನ್ ಮಾಡ್ಕೋಬೇಕು, ಯೋಗರ್ಟ್ನ ಯೂಸ್ ಮಾಡಬೇಕು, ಬಾಯಿನ ಮುಕ್ಕಳಿಸ್ತಾ ಇರಬೇಕು, ವಿನೆಗರ್ನ ಯೂಸ್ ಮಾಡಬೇಕು, ಹೆಲ್ದಿ ಆಗಿರುವಂತಹ ಫುಡ್ ತಿನ್ನಬೇಕು ಅಂತ. ಓಕೆನಾ? ನೀವು ಇಫ್ ಪಾಸಿಬಲ್ ಬಾಯಲ್ಲಿ ಯಾವಾಗವಾಗ ಯಾಲಕ್ಕಿನ ಹಾಕ್ಕೊಂಡು ಇದ್ಬಿಡಿ, ತುಂಬ ಒಳ್ಳೆಯದು. ಅದು ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಬಾಯಿಂದ ದುರ್ವಾಸನೆಯಿಂದ ಕೂಡ ಇದು ದೂರ ಮಾಡ್ತೀವಿ. ನಿಮ್ಮ ಗಟ್ಸ್ ಚೆನ್ನಾಗಿ ಇಟ್ಕೊಳ್ಳಿ. ಗಟ್ಸ್ ಅಂದರೆ ಆಂತರಿಕವಾಗಿ ನಮ್ಮನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು, ಹೆಲ್ದಿ ಆಗಿರುವಂಥ ಫುಡ್ ತಿಂದು. ಡೈಜೆಷನ್ ಚೆನ್ನಾಗಿ ಆಗದೇ ಇದ್ರೂ ಕೂಡ ಬಾಯಿಂದ ದುರ್ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೈಜೆಷನ್ ಚೆನ್ನಾಗಾಗಬೇಕು ಅಂದರೆ ನೀವು ಹೆಲ್ದಿ ಆಗಿರುವಂಥ ಫುಡ್ ತಿನ್ನಲೇಬೇಕು. ಓಕೆನಾ? ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಒಂದು ಮುಜುಗರ ತರುವಂತಹ ಬಾಯಿಯ ದುರ್ವಾಸನೆ, ಯಾರಾದರೂ ನಿನ್ನ ಬಾಯಿ ವಾಸನೆ ಅಂತ ಅಂದ್ಬಿಟ್ರು ಕೂಡ ಏನೋ ಒಂದು ರೀತಿ ಶೇಮ್ ಆಗುತ್ತೆ. ಈ ಒಂದು ಶೇಮ್ಫುಲ್ ಆಗಿರುವಂತಹ ಬಾಯಿಯ ದುರ್ವಾಸನೆ ಇಟ್ಕೊಂಡು ನಾವು ಇರೋದು ಅಷ್ಟೊಂದು ಒಳ್ಳೆಯದಲ್ಲ. ಆಮೇಲೆ ಆ ಒಂದು ವ್ಯಕ್ತಿಯ ಇಮೇಜ್ ಗೊತ್ತಾಗುತ್ತೆ ಬಾಯಿಯ ದುರ್ವಾಸನೆ ಇದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಾಯಿಯ ದುರ್ವಾಸನೆ ಅದು ನಾವಾಗ ನಾವು ತಂದ್ಕೊಳ್ಳೋದಲ್ಲ, ಅದು ಬಂದ್ಬಿಡುತ್ತೆ. ಸೊ ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದರೆ ಅದನ್ನ ನಾವು ಖಂಡಿತವಾಗಿಯೂ ಶಾಶ್ವತವಾಗಿ ನಾವು ದೂರ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಈ ಒಂದು ಪ್ರಾಬ್ಲಮ್ ಯಾರಾದರೂ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.